ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಜಮಖಂಡಿ ನಗರದ ರಮಾ ನಿವಾಸ ಐಬಿಯಲ್ಲಿ ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದ ಆರಾಧ್ಯ ದೈವ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ನೂತನ ಗೋಪುರದ ಕಳಸಾರೋಹಣ ಸಮಾರಂಭ ಪತ್ರಿಕಾ ಸುದ್ದಿಗೋಷ್ಠಿಯು ಜಮಖಂಡಿಯ ನಗರದ ರಮಾ ನಿವಾಸ ಐಬಿಯಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ 108 ಷಡಕ್ಷರಿ ಬ್ರಹ್ಮ ಗುರುಶಾಂತಲಿಂಗ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿ ಶ್ರೀ ಕಾಡಸಿದ್ದೇಶ್ವರ ಮಠ ಕುಕ್ಕಟ್ನೂರು, ಪೂಜ್ಯ ಶ್ರೀ ಮಾತೋಶ್ರೀ ಅನುಸೂಯ ತಾಯಿಯವರು, ಸಿದ್ದಲಿಂಗ ಶಾಂಭವಿ ಆಶ್ರಮ ತುಂಗಳ ರಾಜಯೋಗಿನಿ ಬಿಕೆ ವೈಷ್ಣವಿ ಅಕ್ಕನವರು, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ತುಂಗಳ್, ಪೂಜ್ಯ ಶ್ರೀ ಶಂಕರ್ ಶ್ರೀಹರಿ ಕುಲಕರ್ಣಿ, ನವರಾತ್ರಿ ಅರ್ಚಕರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ತುಂಗಳ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಜೊತೆಗೆ ರಾಜಕೀಯ ನಾಯಕರು, ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಗೋಪುರದ ಕಳಸಾರೋಹಣ ಸಮಾರಂಭ ವಿಜೃಂಭಣೆಯಿಂದ ಜರುಗಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಹಿರಿಯರು, ಗಣ್ಯಮಾನ್ಯರು, ಕಾರ್ಯಕರ್ತರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಆದ್ರೂ ಅವರಲ್ಲಿ ತುಂಬದವ್ರು ಏನೋ ನೇಮಿಂಗ್ ಕಾಲಕ್ಕಿಲ್ಲ, ರಾಜಕೀಯವಾಗಿ ದಷ್ಟ ಬಲಿಷ್ಠ ನಾವು ಏನೋ ಕೊಡ್ಬೇಡಿ, ನಮ್ಮ ಊರಿಗೆ ಬರಡಾಗಿರ್ತಕ್ಕಂಥ ತುಂಬಲ ಗ್ರಾಮಕ್ಕೆ ಒಂದು ನೀರು ಅಷ್ಟ ಕೊಡಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ಕೊಂಡು ಬಂದಿದ್ರು ನಮ್ಮ ಎಲ್ಲ ಅಮ್ಮನವರು, ಬಸವರಾಮನವರು ಎಲ್ಲರೂ ಕೂತ್ಕೊಂಡು. ಆ ಒಂದು ಮಾತು ಅವರು ನಮ್ಮಲ್ಲಿ ತುಂಗಳ ಸಭೆಗೆ ಪ್ರಾರಂಭ ಮಾಡಿ ಬರಡಾಗಿರ್ತಕ್ಕಂಥ ತುಂಗಳ ಗ್ರಾಮವನ್ನು ಇವತ್ತು ಬಂಗಾರನಾಗಿ ಮಾಡಿರ್ತಕ್ಕಂಥ ಒಂದು ಶ್ರೇಯಸ್ ಸ್ಥಳಬೇಕಾದ್ರೆ ಎಚ್ ಕೆ ಪಾಟೀಲ್ ಸಂಸ್ಥೆ ಅಂತ ಒಂದು ಕೆಲಸ ಮಾಡಿರ್ತಕ್ಕಂಥವ್ರು ಯೋಗ ಯಾವ ಏನೋ ಅವ್ರಿಗೆ ನಾವು ಎಲ್ಲೂ ಈ ಒಂದು ಸಂದರ್ಭದಲ್ಲಿ ಅವ್ರು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಬಹಳ ಖುಷಿಯಿಂದ ಅವರನ್ನು ಬರಮಾಡಿಕೊಂಡು ಅವ್ರಿಗೆ ವಿಶೇಷವಾದ ಏನಾದ್ರು ನಮ್ಮಲ್ಲಿ ಒಂದು ಎಲ್ಲರೂ ಒಂದು ಚಪ್ಪಾಳಿ ತಗೊಂಡು ಒಂದು ಪ್ರೋತ್ಸಾಹವನ್ನು ಕೊಡುವಂತಕ್ಕಂಥ ವಿಷಯಗಳೇ ಕೇಳಿಕೊಂಡಾಗ ಅವರು ಸಂತೋಷವಾಗಿ ಕೊಡ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಇನ್ನೊಂದು ಹಲವು ಗಣ್ಯಮಾನ್ಯ ರಾಜಕೀಯ ಎಲ್ಲ ಧೋರಣೆಗಳು ಹಾಗೂ ಸಮಾಜ ಸೇವಕರು ತುಂಗಾಳ ಗ್ರಾಮದ ಆ ದೇವಸ್ಥಾನದ ಗೋಪುರದ ಕಳಸಾರೋಹಣ ಕಾರ್ಯಕ್ರಮ ದಿನಾಂಕ 30/9/2025 ಮಂಗಳವಾರರಂದು ನಡೀತಾ ಇದೆ. ಈ ಕಾರ್ಯಕ್ರಮ ಪೂಜ್ಯ ಕೊಕಟ್ನೂರ ಅಪ್ಪಾಜಿ ಅವರ ಅಮೃತ ಹಸ್ತದಿಂದ ಕಳಸಾರೋಹಣ ಕಾರ್ಯಕ್ರಮ ನಡೀತಾ ಇದೆ. ಹಾಗೂ ಅನೇಕ ಗಣ್ಯಮಾನ್ಯ ರಾಜಕೀಯ ಧುರೀಣರು ಸಹಿತ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಸುಮಾರು ಬಹಳಷ್ಟು ಎಲ್ಲ ಭಕ್ತಾದಿಗಳ ಒಂದು ಇಚ್ಛೆಯ ಮೇರೆಗೆ ಈ ಕಳಸಾರೋಹಣ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ರಾಜಕೀಯ ಧೋರಣೆಗಳು, ಅದರಲ್ಲಿ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಸಹ ಆಗಮಿಸ್ತಾ ಇದ್ದಾರೆ. ಅದರಲ್ಲಿ ಸುಮಂಗಲಿಯರ ಒಂದು ಕುಂಭ ಹಾಗೂ ಅಲ್ಲಿಯ ಒಂದು ಕಳಸದ ಒಂದು ಮೆರವಣಿಗೆ ಮೂಲಕ ಆ ಕಳಸಾರೋಹಣ ಕಾರ್ಯಕ್ರಮ ಆಗಿ ಮಧ್ಯಾಹ್ನ 1 ಗಂಟೆಗೆ ಆ ಒಂದು ಮಹಾಸಭಾ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಮುಗಿದ ನಂತರ ಮಹಾಭಕ್ತಾದಿಗಳಿಗೆ ಬಂದಿರತಕ್ಕಂಥ ಎಲ್ಲ ಜನರಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ವರದಿ ಗಜಾನಂದ ಆಲಬಾಳ. ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ.